ಯಾಕಂದ್ರೆ ಸಿಬಿಲ್ ಇರ್ಲಿ ಇಲ್ದೇ ಇರ್ಲಿ ನಿಮ್ಗೆ ಲೋನ್ ಅಂತ ಪಕ್ಕಾ ಸಿಗುತ್ತೆ. ಸಿಬಿಲ್ ಇಲ್ಲ ಅಂದ್ರೆ 5 ಲಕ್ಷ ಲೋನ್ ಕೊಡ್ತೀನಿ. ಅವಾಗ ಈ ಕಾರ್ ತಗೋತಿದ್ದಾನೆ ಕಿಂಗು 5 ಲಕ್ಷಕ್ಕೆ 13 ಮಾಡಲು W8 75-80 ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಗಾಡಿ ತಗೊಂಡೋಗ್ಬೋದು. 14,25,000 ಕೊಡ್ತೀನಿ. 14,25,000 ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್, 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ 5,25,000 ಕೊಡ್ತೀನಿ ಸರ್. ಆಫ್ಟರ್ ಮಾರ್ಕೆಟ್ ಕಂಪ್ನಿ ಮ್ಯಾಗಿಲ್ ತೆಗ್ದಿ ಸರ್ 80,000 ಮ್ಯಾಗಿಲ್ ಹಾಕಿರೋದು. ಓಕೆ 75,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಅದು ಸರ್. ಲೋನ್ ಅಂತ ಬಂದ್ರೆ 3.5 ಲಕ್ಷ ಲೋನೇ ಆಗುತ್ತೆ. 50,000 ಡೌನ್ ಪೇಮೆಂಟ್. ಆಕ್ಸಿಡೆಂಟ್ ಗಾಡಿ ತರಲ್ಲ, ಆಕ್ಸಿಡೆಂಟ್ ಗಾಡಿ ಮಾರಲ್ಲ. 5,25,000 ಕೊಡ್ತೀನಿ. 17 ಮಾಡಲು ಟಾಪ್ ಅಂಡ್ ವೆಹಿಕಲ್. ಅದು ಕೂಡ ಆಲ್ಫಾ. ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರೀ 2 ಲಕ್ಷ ಕೊಡ್ತೀನಿ. ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, 2.5 ಇದ್ರೆ ನಮ್ಗೆ 2 ಲಕ್ಷ ಕೊಡ್ಲಿ ಸರ್. ಮಾರ್ಕೆಟ್ ಅಲ್ಲಿ 5.5 ಮುಖ ಹೇಳ್ತಾರೆ. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರಲಿ 5,25,000 ಕೊಡ್ತೀನಿ. 19 ಮಾಡಿ ಲೋನ್ ಅಂತ ಬಂದ್ರೆ 3.5 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್. 18 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ 11.5 ಲಕ್ಷ 11 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರಲಿ 8,50,000 ಫಾರ್ಚುನರ್ ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರಲಿ 3 ಲಕ್ಷಕ್ಕೆ ಆನೆ ಕೊಡ್ತೀನಿ. 3 ಲಕ್ಷಕ್ಕೆ ಆನೆ ಕೊಡ್ತೀನಿ. ಫೋರ್ಡ್ ಸ್ಕೋಡಾ ಇದೆ, ಡೀಸೆಲ್ ವೆಹಿಕಲ್, ಕಮ್ಮಿ ಬಜೆಟ್. 1 ಲಕ್ಷಕ್ಕೆ ಯಾರಿಗಾರ ಬಂದ್ರೆ ಡೀಸೆಲ್ ಗಾಡಿ ಕೊಡ್ತೀನಿ. 4.5 ಲಕ್ಷ ಹೇಳ್ತಾರೆ ಟೋಲ್ ಮಾಡ್ಲು. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 3,80,000 ಟೋಲ್ ಮಾಡ್ಲಿ XUV ಕೊಡ್ತೀನಿ ಸರ್. ಕಡೆ ನಮ್ ಶೋರೂಮ್ ಬರ್ಲಿ 6,50,000 ಕೊಡ್ತೀನಿ. ನೀವು ಯಾವ ಕಡೆ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಸಿಗುವಂತ ಒಂದು ಶೋರೂಮ್ ನಾನು ಇವತ್ತು ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರೋದು BM ಕಾರ್ಸ್. ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ನಮ್ BM ಕ್ರಾಸ್ ಉಲ್ಲಾಡ್ ರೋಡ್ ಇಂದ ಬಂದ್ರೆ ಹಾಟಿವ ರೋಡ್, ಮುದ್ದಿನ ಕಾಳೆ ಮನೆಯಿಂದ ಬಂದ್ರೆ ಹಾಟಿವ ರೋಡ್ ಮಧ್ಯ ನಾವಿದ್ದೀವಿ ಸರ್. ಸೋಡಾ ಫ್ಯಾಕ್ಟ್ರಿ ಇದೆ, ಸುಖ ಇದೆ, ಅದ್ರ ಆಪೋಸಿಟ್ ನಾವಿದ್ದೀವಿ. ಹೆಂಗಿದೆ ಸರ್ ಕಂಡೀಷನ್? ಕಂಡೀಷನ್ ಸೂಪರ್ ಆಗಿದೆ. ಓಕೆ ಎಷ್ಟಿದೆ ಕಾರ್ಗಳು? ಕಾರ್ ಇದೆ ಸರ್, 40 ಸ್ಟಾಕ್ ಇದೆ ಸರ್, 40-50. ಓಕೆ ಸರ್, ಈಗ ಕಾರ್ ಅಂತ ಬಂದ್ರೆ ಸರ್ ತುಂಬಾ ಜನ ಲೋನ್ ಅಲ್ಲಿ ತಗೋತಾರಲ್ವಾ, ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? ಸರ್ ನಾವು 2010 ಮಾಡ್ಲಿಂದ ಲೋನ್ ಮಾಡ್ತೀವಿ. 2010 ಮಾಡ್ಲು. ಸಿಬಿಲ್ ಇಲ್ಲ ಅಂದ್ರೆ 50% ಲೋನ್. ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಅಲ್ಲಿ 50% ಲೋನ್. ಓಕೆ. ಈ ತುಂಬಾ ಜನ ಸರ್ ನಮ್ಗೆ ಸಿಬಿಲ್ ಇಲ್ಲ ಸರ್, ನಾನು ಕಾರ್ ತಗೋಬೇಕು ಅಂತ ಹೇಳ್ತಿರ್ತೀರ ಸಲ, ಅವ್ರಿಗೋಸ್ಕರ ಈ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ಸಿಬಿಲ್ ಇರ್ಲಿ ಇಲ್ದೇ ಇರ್ಲಿ ನಿಮ್ಗೆ ಲೋನ್ ಅಂತ ಪಕ್ಕಾ ಸಿಗುತ್ತೆ. ಇದು ಬಂದು ಬೆಂಗಳೂರಲ್ಲಿ ಇರುವಂತದ್ದು. ಆಲ್ರೆಡಿ ಅಡ್ರೆಸ್ ಎಲ್ಲ ನಾವು ತಿಳಿಸ್ಕೊಟ್ಟಿದೀವಿ. ಪ್ರತಿಯೊಂದು ಕಾರ್ದು ಕೂಡ ಇಂಚು ಮಾಹಿತಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಕಾರ್ ಡೀಟೇಲ್ಸ್ ನ ಸ್ಟಾರ್ಟ್ ಮಾಡೋಣ. ಸರ್ ನಮಗೆ ಕ್ವಾಲಿಸ್ ಬೇಕು, ಎಕ್ಸಲೆಂಟ್ ಕಂಡೀಷನ್ ಇರಬೇಕು. ಶೋರೂಮ್ ಹಿಸ್ಟ್ರಿ ಎಲ್ಲಿ ಹುಡುಕಿದ್ರೆ ಸಿಗ್ತಲ್ಲ ಸರ್. ನಮಗೆ ಶೋರೂಮ್ ಹಿಸ್ಟ್ರಿ ಇರೋ ಕಾರೇ ಬೇಕು ಅನ್ನೋರಿಗೆ ನೀವು ನೋಡ್ತಾ ಇರೋದು ಕ್ವಾಲಿಸ್ ಎಕ್ಸಲೆಂಟ್ ಕಂಡೀಷನ್ ಇರೋದು. ಅದರಲ್ಲೂ ಕೂಡ ಇದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಆಂಟಿಕ್ ಪೀಸ್ ಹೇಳಿ ಸರ್ ಡೀಟೇಲ್. ಸರ್ ಕ್ವಾಲಿಸ್ RS ಟಾಪ್ ಎಂಡ್ ಅಂದ್ರೆ RS ಅಂದ್ರೆ ಸ್ಪೆಷಲ್ ಎಡಿಷನ್. ಅವಾಗ ಈ ಕಾರ್ ತಗೋತಿದ್ದಾನೆ ಕಿಂಗು. ಹೌದು, ಅವತ್ತು ಈ ಕ್ವಾಲಿಸ್ ತಗೋತಿದ್ದಾನೆ ಕಿಂಗು. ಇವತ್ತು ಅದೇ ರೇಸ್ ಅಲ್ಲಿರೋ ಗಾಡಿ. ಹೌದು, 2004 ಮಾಡ್ಲು, ಲಾಸ್ಟ್ ಎಂಡಿಂಗ್ ಗಾಡಿ. RS ಸೆಕೆಂಡ್ ಓನರ್, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್. ಮಾರ್ಕೆಟ್ 5.5 ಲಕ್ಷ ಹೇಳ್ತಾರೆ. ನಮ್ ಶೋರೂಮ್ ಬರ್ಲಿ 4,75,000 ಕೊಡ್ತೀನಿ. 4,75,000 RS ಮಾಡಲು ಆಂಟಿಕ್ ಪೀಸ್ ಗಾಡಿ, ಮೈಸೂರು ರಿಜಿಸ್ಟರ್ಡ್ ರಿಜಿಸ್ಟ್ರೇಷನ್. ಓಕೆ. ಸೊ ಯಾರೆಲ್ಲ ಕ್ವಾಲಿಟಿ ಹುಡುಕ್ತಾ ಇರ್ತೀರಾ, ಶೋರೂಮ್ ಹಿಸ್ಟ್ರಿ ಇರೋದು ಬೇಕು, ಎಕ್ಸಲೆಂಟ್ ಕಂಡೀಷನ್ ಇರಬೇಕು. ಕಾರ್ ತಗೊಳ್ಳೋರಲ್ಲ, ಇದ್ರ ಕ್ರೇಜ್. ಈ ಕ್ವಾಲಿಸ್ ಬೇಕು ಅಂದ್ರೆ ತಗೊಳ್ಳೋದು ಈ ತರ. ಅದಂತೂ ನಿಜ ಸರ್, ಆಂಟಿಕ್ ಪೀಸ್ ಗಾಡಿ ಸತ್ಯವಾದ ಮಾತು ಸರ್ ಇದು. ಯಾರಾದ್ರೂ ಕ್ವಾಲಿಟಿ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇಲ್ಲೂ ಕೂಡ ವಿಸಿಟ್ ಮಾಡಬಹುದು. ಇದು ಬಿಟ್ಟು ಬೇರೆ ಗಾಡಿ ಕೂಡ ಇದೆ, ಬನ್ನಿ ಡೀಟೇಲ್ ತಿಳಿಸ್ಕೊಡ್ತೀವಿ. XUV ಬೇಕಾ? ಅದರಲ್ಲೂ ಕೂಡ ನೀವು ನೋಡ್ತಾ ಇರೋದು ಟಾಪ್ ಎಂಡ್ W8 ಸರ್ ಇದು. W8 ಸರ್. ಓಕೆ, W8 ಟಾಪ್ ಎಂಡ್. W10 ಸನ್ ರೂಫ್ ಬರುತ್ತೆ. ಇದರಲ್ಲಿ ಸೂರ್ಯ ಚಾವಣಿ ಅಂದ್ರೆ ಸನ್ ರೂಫ್ ಇರೋದಿಲ್ಲ ಅಷ್ಟೇನೆ. ಡೀಟೇಲ್ ಸರ್ ಫುಲ್ 8 ಸರ್. 13 ಮಾಡ್ಲು ಸರ್. XUV ಹತ್ರ 4 ಗಾಡಿ ಇದೆ ಇವತ್ತು ಸರ್. ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ. 13 ಮಾಡ್ಲು ವೈಟ್ ಕಲರ್ ಟಚ್ ಪೀಸ್ ಗಾಡಿ, ಶೋರೂಮ್ ರೆಕಾರ್ಡ್ ಗಾಡಿ, ವೈಟ್ ಕಲರ್ W8 ಟಾಪ್ ಎಂಡ್ ಸರ್. ಯಾರಾದ್ರೂ 5 ಸೀಟರ್ ಅಲ್ಲಿ ಇವತ್ತು ಒಂದ್ ಗಾಡಿ ತಗೊಬೇಕು ಅಂದ್ರೆ ಶೋರೂಮ್ ಹೋಗಿ 20 ಲಕ್ಷ ಬೇಕು ಸರ್. ನಮ್ ಶೋರೂಮ್ ಬರ್ಲಿ 7 ಸೀಟರ್ ಗುಡ್ ಕಂಡೀಷನ್ ಐತೆ ಗಾಡಿ ಸರ್. 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 13 ಮಾಡಲು W8 XUV 500 ಕೊಡ್ತೀನಿ. ಲೋನ್ ಎಷ್ಟು ಆಗ್ಬೋದು ಸರ್? ಲೋನ್ ಅಂತ ಬಂದ್ರೆ ಸಿಬಿಲ್ ಇಲ್ಲ ಅಂದ್ರೆ 3 ಲಕ್ಷ, ಸಿವಿಲ್ ಇದ್ರೆ 4 ಲಕ್ಷ. ಓಕೆ, ಸಿಬಿಲ್ ಇಲ್ಲ ಅಂದ್ರೆ 3 ಲಕ್ಷ ಲೋನ್ ಆಗುತ್ತೆ, ಸಿಬಿಲ್ ಇದ್ರೆ 4 ಲಕ್ಷ ಲೋನ್. 4.5 ಲೋನ್ ಆಗುತ್ತೆ. ಮಾರುತಿ ಸುಜುಕಿ ಎರ್ಟಿಗಾ ಡೀಸೆಲ್ ಸರ್. ಸರ್ ಇದು ಅಷ್ಟೇ 7 ಸೀಟರ್ ಯಾರು ಹುಡುಕ್ತಿದ್ರೆ ಕಮ್ಮಿ ಬಜೆಟ್ ಸರ್. 5,85,000 ಕೊಡ್ತೀನಿ. 13 ಮಾಡಲು ZD ಸಿಂಗಲ್ ಓನರ್ ಟಾಪ್ ಎಂಡ್. ಓಕೆ, ಅಲೋ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೋಟರ್ ಎಲ್ಲ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ 1,25,000 ರೆಕಾರ್ಡೆಡ್ ನೋಡದೆ ಲೋನ್ ಸರ್. ಲೋನ್ ಅಂತ ಬಂದ್ರೆ 4.5 ಲಕ್ಷ. 4.5 ಇನ್ನೂ ಸಿಬಿಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನೇ ಆಗುತ್ತೆ ಸರ್. 75-80,000 ಡೌನ್ ಪೇಮೆಂಟ್ ಅಂದ್ರೆ ಗಾಡಿ ತಗೊಂಡೋಗ್ಬೋದು. ಓಕೆ, 75,000-80,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಎರ್ಟಿಗಾ. ಇವಾಗ ಪಡ್ಡೆ ಹುಡುಗರ ಮನ ಗೆದ್ದ ಗಾಡಿ 4x2 25 ಮಾಡ್ಲು. 25 ಎಂಡ್ ಸರ್. 20,000 ಹೊಡಿರೋ ಗಾಡಿ. ಶೋರೂಮ್ ಹೋದ್ರೆ ಸರ್ 16,80,000 ಕೊಡ್ಬೇಕು. ನಮ್ಮ ಹತ್ರ ಬರ್ಲಿ ಸರ್
ಇವತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ತಗೊಂಡ್ರು ಗಾಡಿ ಶೋರೂಮ್ ಇಂತಂದ್ರು 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಬೇಕು. ಇವಾಗ ರೆಡಿ ಇರೋ ಗಾಡಿ ಟೆಂಟ್ ಇಂದ ಹಿಡಿದು ಕೂಲಿಂಗ್ ಪೇಪರ್ ಇಂದ ರೆಡಿ ಇರೋ ಗಾಡಿ ಸರ್ ಶೋರೂಮ್ ಹೋದ್ರೆ 16 ಲಕ್ಷ ಕೊಡ್ಬೇಕು. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 14,25,000 ಕೊಡ್ತೀನಿ. 14,25,000 ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್, ಡೀಸೆಲ್ 2 ವೀಲ್ ಡ್ರೈವ್ ಗಾಡಿ ಗುಡ್ ಕಂಡೀಷನ್. ಲೋನ್ ಅಂತ ಬಂದ್ರೆ 13.5 ಮಾಡ್ಕೊಡ್ತೀನಿ ಸರ್. 1 ಲಕ್ಷ ಬೇಡ 50,000 ಲೋನ್ ಆಗ್ಬಿಡುತ್ತೆ. 50,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಮಹೇಂದ್ರ ತಾರ್ ನೀವೇನಾದ್ರೂ ಹುಡುಕ್ತಾ ಇದ್ರೆ 4x2 ಡೀಸೆಲ್ ವೇರಿಯಂಟ್ ಅದು ಕೂಡ ಇವ್ರ ಹತ್ರ ಇರುತ್ತೆ. ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್, ಅದರಲ್ಲೂ ಕೂಡ ಆಪಲ್ ಶೇಪ್ ಸರ್. ಸ್ಮಾಲ್ ವೆಹಿಕಲ್ ಶಿಫ್ಟ್ ನೋಡ್ತಿದ್ರೆ 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ 5,25,000 ಕೊಡ್ತೀನಿ. 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 5,25,000 ಕೊಡ್ತೀನಿ. ಲೋನ್ ಸರ್ ಇದಕ್ಕೆ? ಲೋನ್ ಅಂತ ಬಂದ್ರೆ 4 ಲಕ್ಷ ಲೋನ್ ಆಗುತ್ತೆ. ಮಳೆ ಬಂದ್ರು ಕೂಡ ಓಡ್ ಬರ್ಬೇಕು ಸರ್, ನಮ್ಮ ಆಫರ್ ಬರ್ಲೇಬೇಕು. ಅವ್ರು 5,75,000 ಮಾರ್ಕೆಟ್ ಹೇಳ್ತಾರೆ. ನಮ್ ಶೋರೂಮ್ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರಲಿ 5,25,000 ಕೊಡ್ತೀನಿ. 5,25,000. ನೆಕ್ಸ್ಟ್ ಸರ್ ಡಸ್ಟರ್ ಸರ್ 16 ಮಾಡಲು RXL ಸ್ಪೆಷಲ್ ಎಡಿಷನ್ ಅಲ್ಲೂ ಸೆಕೆಂಡ್ ಓನರ್ ಗುಡ್ ಕಂಡೀಷನ್ 1 ಲಕ್ಷ ಸರ್. ಮಾರ್ಕೆಟ್ ಅಲ್ಲಿ 6.75-7 ಲಕ್ಷ ಹೇಳ್ತಾರೆ 16 ಮಾಡ್ಲಿಕ್ಕೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 6,25,000 ಸ್ಟ್ರೈಟ್ ಆಗಿ ಬರ್ಲಿ ಸರ್. 6 ಲಕ್ಷ ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಬಂದ್ರೆ 75,000 ತರ್ಲಿ ಸರ್ ಸಾಕು. 75,000 ಡೌನ್ ಪೇಮೆಂಟ್ ಅಲ್ಲಿ ಇದು ಕೂಡ ಇದೆ ಸರ್. ಸರ್ XC500 14 ಮಾಡಲು ಸೆಕೆಂಡ್ ಓನರ್ ಗುಡ್ ಕಂಡೀಷನ್ W8 ಸರ್ 7,25,000 ಕೊಡ್ತೀನಿ. 7,25,000 ಇದಕ್ಕೆ ಸರ್ ಲೋನ್ ಅಂತ ಬಂದ್ರೆ 6 ಲಕ್ಷ ಲೋನ್ ಆಗುತ್ತೆ ಸರ್. 6 ಲಕ್ಷ ಲೋನ್ ಕೂಡ ಸಿಗುತ್ತೆ. ಇನ್ನು ಮಿಕ್ಕಿದ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ XC500 ಹುಡುಕ್ತಾ ಇದ್ರೆ ಅದು ಕೂಡ ಇಲ್ಲಿರುತ್ತೆ. 500 ಹುಡುಕ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟ್. ಸೊ ನೀವು ನೋಡ್ತಾ ಇರಬಹುದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. KH03 ಹೇಳಿ ಸರ್ ಡೀಟೇಲ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ 2017 ಮಾಡಲು ಸರ್. 17 ಮಾಡಲು ಇವತ್ತು 7 ಸೀಟರ್ ತಗೋಬೇಕು ಅಂದ್ರೆ 20 ಲಕ್ಷ ಶೋರೂಮ್ ಹೋಗ್ಬೇಕು. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 7,25,000 ಕೊಡ್ತೀನಿ. 7,25,000 ಟಾಪ್ ಎಂಡ್ ವೆಹಿಕಲ್ T8 ಟಾಪ್ ಎಂಡ್ ವೆಹಿಕಲ್. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಅಂದ್ರೆ ಬಂದ್ರೆ 1 ಲಕ್ಷ ತರಲಿ ಸರ್ ಸಾಕು. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಅದು ಕೂಡ ಫ್ಯಾಮಿಲಿ ವೆಹಿಕಲ್. ಲೋನ್ ಸರ್? ಲೋನ್ ಬೇಕಾದ್ರೆ ಅದೇ 6 ಲಕ್ಷ ಲೋನ್ ಆಗುತ್ತೆ ಸರ್. 6 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತರಲಿ ಸರ್. ನೆಕ್ಸ್ಟ್ ಸರ್ ಇನ್ನು ಕಡಿಮೆ ಬಜೆಟ್ ಅಲ್ಲಿ 7 ಸೀಟರ್ ವೆಹಿಕಲ್ ಬೇಕು, ಫ್ಯಾಮಿಲಿ ವೆಹಿಕಲ್ ಬೇಕು. ಫ್ಯಾಮಿಲಿ ವೆಹಿಕಲ್ ಇದು ಅಷ್ಟೇ ಸರ್. 21 ಮಾಡಲ್ ಟಾಪ್ ಎಂಡ್ ಇದು ಗಾಡಿ RX ಟಾಪ್ ಎಂಡ್ ವೆಹಿಕಲ್ ಸರ್. 7 ಸೀಟರ್ ಅಲ್ಲಿ ನಿಮ್ಗೆ ಲೋ ಬಜೆಟ್ ಅಲ್ಲಿ ಹೋಗ್ತಿದ್ರೆ 6,25,000 ಕೊಡ್ತೀನಿ ಸರ್. 6,25,000 ಡ್ರೈವರ್ ಟಾಪ್ ಎಂಡ್ ಗಾಡಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಇದು ಅಷ್ಟೇ ಸರ್. 80,000 1 ಲಕ್ಷ. 80,000 ಇಲ್ಲ 1 ಲಕ್ಷ ಡೌನ್ ಪೇಮೆಂಟ್. ನೆಕ್ಸ್ಟ್ ಸರ್ ಇನ್ನೊಂದು ಬ್ರೀಜಾ ಟಾಪ್ ಎಂಡ್ 24 ಮಾಡಲು ಸರ್. ಬರೀ 40,000 ಹೊಡೆದ ಗಾಡಿ. ಶೋರೂಮ್ ಹೋದ್ರೆ 14,80,000 ಕೊಡ್ಬೇಕು. ಎಕ್ಸ್ಟ್ರಾ ಫಿಟ್ಟಿಂಗ್ ತಗೋಬೇಕು. ಡ್ಯೂಯಲ್ ಕಲರ್ ಇದೆ ಗಾಡಿಗೆ. ಡ್ಯೂಯಲ್ ಕಲರ್ ಮಾಡಿಸಿದ್ದಾರೆ. ಬ್ಲಾಕ್ ರೆಡ್ ಕಾಂಬಿನೇಷನ್ ಮಾಡಿಸಿದ್ದಾರೆ. ಈ ಗಾಡಿ ತಗೋಬೇಕು ಅಂದ್ರೆ 14,80,000 ಶೋರೂಮ್ ಬೇಕು. ಎಕ್ಸ್ಟ್ರಾ ಫಿಟ್ಟಿಂಗ್ ಡ್ಯೂಯಲ್ ಕಲರ್ ಬೇಕು ಅಂದ್ರೆ 50,000 ಕಟ್ಬೇಕು. 5 ಲಕ್ಷ ಚಿಲ್ಲರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 11,90,000 ಕೊಡ್ತೀನಿ. ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ ಅಂತಂದ್ರೆ 90,000 ಸಾಕು ಸರ್. ಮ್ಯಾಗಿಲ್ ನೋಡಿದ್ರೆ ಕಲ್ದೋಗ್ಬಿಡ್ಬೇಕು ಸರ್. ಆಫ್ಟರ್ ಮಾರ್ಕೆಟ್ ಕಂಪ್ನಿ ಮ್ಯಾಗಿಲ್ ತೆಗ್ದಿ ಸರ್ 80,000 ಮ್ಯಾಗಿಲ್ ಹಾಕಿರೋದು. 80,000 ಕೊಟ್ಟು ಮ್ಯಾಗಿಲ್ ಹಾಕಿರೋದು ಸರ್. ವೈಟ್ ಕಲರ್ ಸ್ವಿಫ್ಟ್ ತೋರಿಸಲ್ವಾ? ಬೇಡ ಅಂದ್ರೆ ರೆಡ್ ಕಲರ್ ಸರ್. ಅದು ಅಲ್ಲದೆ ಮ್ಯಾನ್ಯಲ್ ಇದು ಆಟೋಮೆಟಿಕ್. ಮ್ಯಾನ್ಯಲ್ ಬೇಡ ಅಂದ್ರೆ ಆಟೋಮೆಟಿಕ್ ಸರ್. ಕಿಲೋಮೀಟರ್ ಕೇಳಿದ್ರೆ 26,000 ಹೊಡಿರೋ ಗಾಡಿ. 26,000. ಈಗ ಶೋರೂಮ್ ಅಲ್ಲಿ ಈ ಗಾಡಿನೇ ಬರ್ತಾ ಇಲ್ಲ ಸರ್. 3 ಸಿಲಿಂಡರ್ ಇಂಜಿನ್, ಇದು 4 ಸಿಲಿಂಡರ್ ಇಂಜಿನ್. ಈ ಗಾಡಿಗೂ ಆ ಗಾಡಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಗಾಡಿ ಲೈವ್ ಹೋಗ್ತಿರ ರೈಟ್ ಹೋಗ್ಬಿಟ್ಟಿದೆ ಅದು ಎಳ್ಕೊಂಡೋಗ ಆ ತರ ಗಾಡಿ. ಇದು 4 ಸಿಲಿಂಡರ್ ಗಾಡಿ ಸರ್. 26,000 ಹೊಡಿರೋ ಗಾಡಿ. ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಲಿ, ಈ ಕಿಲೋಮೀಟರ್ ಗಾಡಿನೇ ಸಿಗಲ್ಲ. ಅದ್ರಲ್ಲೂ ಆಟೋಮೆಟಿಕ್. 6,25,000 ಕೊಡ್ತೀನಿ. 18 ಮಾಡಲು ಸಿಂಗಲ್ ಓನರ್. ಲೋನ್ ಸರ್? ಲೋನ್ ಅಂತ ಬಂದ್ರೆ 5.5 ಲಕ್ಷ ಲೋನ್. 75,000 ಡೌನ್ ಪೇಮೆಂಟ್. 75,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್. ಅದು ಕೂಡ ನ್ಯೂ ಶೇಪ್ ಅಂದ್ರೆ ಆಪಲ್ ಶೇಪ್ ಗಾಡಿ ಸಿಗುತ್ತೆ. ಕಡಿಮೆ ಡೌನ್ ಪೇಮೆಂಟ್. ಯಾರಾದ್ರೂ ಹುಡುಕಿದ್ರೆ ಖಂಡಿತವಾಗಿ ವಿಸಿಟ್ ಮಾಡಬಹುದು. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ಸಿಬಿಲ್ ಇರ್ಲಿ ಸಿಬಿಲ್ ಇಲ್ದೇ ಇರ್ಲಿ ಲೋನ್ ಆಗುತ್ತೆ. ಅದೇ ರೀತಿ i20 ಲೋ ಬಜೆಟ್ i20 ಗಾಡಿ ಮಾತ್ರ ಸೂಪರ್ ಆಗಿದೆ. 3ನೇ ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಸರ್. 3 ಲಕ್ಷ 3.5 ಲಕ್ಷ ಗಾಡಿ ಹುಡುಕ್ತಿದ್ರೆ ಅವ್ರು ಹುಡ್ಕೋದ್ ಬೇಡ ಸರ್. ನಮ್ ಶೋರೂಮ್ ಬರ್ಲಿ ನಿಮ್ ಚಾನಲ್ ಕಡೆಯಿಂದ 2,80,000 ಕೊಡ್ತೀನಿ. i20 ಮಾಡಲು ಸರ್. 13 ಮಾಡಲು. ಲೋನ್ ಅಂತ ಬಂದ್ರೆ 2 ಲಕ್ಷ ಲೋನ್. 80,000 ಡೌನ್ ಪೇಮೆಂಟ್. 80,000 ಡೌನ್ ಪೇಮೆಂಟ್ ಅಲ್ಲಿ Hyundai i20. ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ನೀವು ನೋಡಿದಾಗಲೇ ಗೊತ್ತಾಗಿರುತ್ತೆ. ಅದು ಕೂಡ K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇವಾಗ ಸರ್ ರಾಕೆಟ್ ಬೇಕು ಅನ್ನೋರಿಗೆ ಪೋಲೋ ತಗೋಬೇಕು ಸರ್. ಪವರ್ ಅಂದ್ರೆ ಪೋಲೋ ಸರ್. ಡೀಸೆಲ್ ವೆಹಿಕಲ್ ಐಲ್ಯಾಂಡ್ ಟಾಪ್ ಎಂಡ್ ಸರ್. 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಮಾರ್ಕೆಟ್ ಹುಡುಕಿ ಸರ್. 4,4 ಗಾಡಿ ಕಮ್ಮಿ ಇಲ್ಲ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 3,90,000 ಕೊಡ್ತೀನಿ. 3,90,000 ಕೊಡ್ತೀನಿ. ಲೋನ್ ಸರ್? ಲೋನ್ ಅಂತ ಬಂದ್ರೆ 3.5 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್. 40,000 ರಿಂದ 50,000 ಡೌನ್ ಪೇಮೆಂಟ್. ಪೋಲೋ ಅದು ಕೂಡ ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಗಾಡಿ. ಮತ್ತೊಂದು ಬ್ರೆಜಾ ಸರ್. ಡೀಸೆಲ್ ಅಂದ್ರೆ ಡಿಮ್ಯಾಂಡ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಮಾರುತಿ ಡೀಸೆಲ್ ಅಂದ್ರೆ ಡಿಮ್ಯಾಂಡ್ ವೆಹಿಕಲ್ ಸರ್. ZDI ಗಾಡಿ ಸೆಕೆಂಡ್ ಓನರ್ 1,20,000 ರೆಕಾರ್ಡ್ ನೋಡಿದೆ. ವೈಟ್ ಕಲರ್ ಬೇಕಂದ್ರೂ ಇದೆ, ರೆಡ್ ಕಲರ್ ಬೇಕಂದ್ರೂ ಇದೆ. ನಮ್ಮ ಹತ್ರ 2 ವೆಹಿಕಲ್ ಇದೆ ಬ್ರೀಜಾ ಸರ್. ಲೋನ್ ಅಂತ ಬಂದ್ರೆ 7.5 ಲಕ್ಷ ಲೋನ್ ಆಗುತ್ತೆ. 75,000 ಡೌನ್ ಪೇಮೆಂಟ್.
ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 8 ಲಕ್ಷ ಕೊಡ್ತೀನಿ. 8 ಲಕ್ಷಕ್ಕೆ 8 ಲಕ್ಷ ಕೊಡ್ತೀನಿ ಓಕೆ ಸರ್. ಮಾರ್ಕೆಟ್ 8.5 ಇದೆ, ಚೆಕ್ ಮಾಡ್ಕೊಂಡ್ ಬರ್ಲಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8 ಲಕ್ಷ ಕೊಡ್ತೀನಿ. ಓಕೆ ಅಲ್ಲಿಗೆ ಮಾರ್ಕೆಟ್ ಗಿಂತ 50,000 ಕಡಿಮೆ ಕಮ್ಮಿ ಪ್ರೈಸ್ ಕೊಡ್ತೀನಿ. ಅಲ್ಲಿ ಸರ್ ಇನ್ನೊಂದು ಡೀಸೆಲ್ ಶಿಫ್ಟ್. ಡೀಸೆಲ್ ಇದೆ ಡೆಲ್ಲಿ ಟು ಬೆಂಗಳೂರು ಗಾಡಿ ಮಾತ್ರ 70,000 ಓಡಿದೆ. ಡೀಸೆಲ್ ವೆಹಿಕಲ್ ಶಿಫ್ಟ್ ಅಂತ ಬಂದವರಿಗೆ ಮಾರ್ಕೆಟ್ ಡೀಸೆಲೇ ಇಲ್ಲ, ಶಿಫ್ಟ್ ಮಾರುತ್ತಿಲಿ ಸರ್. 4,75,000ಕ್ಕೆ ವಿತ್ ಟ್ರಾನ್ಸ್ಫರ್. ಅದು ಬೇಡ, 4.5 ಲಕ್ಷ ಡೈರೆಕ್ಟ್ ಆಗಿ ಬರ್ಲಿ ನಿಮ್ ಚಾನಲ್ ಕಡೆಯಿಂದ 4.5 ಲಕ್ಷಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ. ಯಾವ ಮಾಡಲ್ ಸರ್? 15 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 15 ಮಾಡಲ್ ಸೆಕೆಂಡ್ ಓನರ್. ಬರೀ 70,000 ಓಡಿರೋ ಗಾಡಿ ಡೀಸೆಲ್. ಓಕೆ ಯಾರಾದ್ರೂ ನಂಗೆ ನ್ಯೂ ಶೇಪ್ ಬೇಡ ಸರ್, ನಂಗೆ ಓಲ್ಡ್ ಶೇಪೇ ಇರಬೇಕು ಸರ್, ಹಳೆ ಗನ್ ಯಾವತ್ತಿದ್ರು ಮಿಷಿನ್ ಗನ್ ಸರ್ ಅನ್ನೋರಿಗೆ ಆ ಗಾಡಿ ಕೂಡ ಇರುತ್ತೆ. ನೆಕ್ಸ್ಟ್ ಸರ್ ಡಸ್ಟರ್. ಸರ್ ಡಸ್ಟರ್ 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಮಾತ್ರ ಸೂಪರ್ ಆಗಿದೆ. RXL ಗಾಡಿ ಮಾತ್ರ ಗುಡ್ ಕಂಡೀಷನ್, ಒರಿಜಿನಲ್ ಗಾಡಿ ಸರ್. ನಮ್ಮ ಹತ್ರ ಒಂದೇ ಒಂದು ವಿಶೇಷ ಏನಂದ್ರೆ ಆಕ್ಸಿಡೆಂಟ್ ಗಾಡಿ ತರಲ್ಲ, ಆಕ್ಸಿಡೆಂಟ್ ಗಾಡಿ ಮಾರಲ್ಲ. ಕಿಲೋಮೀಟರ್ ಏನಾದ್ರು ಅಷ್ಟೇ, ಟ್ಯಾಂಪರ್ ಗಿಂಪರ್ ಇಲ್ಲ, ಏನಾದ್ರು ಜಿನೇನ್ ಹೇಳ್ಬಿಟ್ಟು ಕೊಡ್ತೀವಿ. ಅವ್ರು ಎಲ್ ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು, ತಗೊಂಡೋಗ್ಬೋದು. ಜೆನ್ಯೂನ್ ಇದ್ರೆ ಒಳಗಡೆ, ಜೆನ್ಯೂನ್ ಇಲ್ಲ ಅಂದ್ರೆ ಹೊರಗಡೆ. ನಮ್ ಗಾಡಿ ಏನಾದ್ರು ಬೈ ಚಾನ್ಸ್ ನಮ್ಮ ಹತ್ರ ತಗೊಂಡು ಅವ್ರು ಹಣೆ ಬರ್ಕೋ ನಮ್ಮ ಹಣೆ ಬರ್ಕೋ ನಿಂತೋದ್ರೆ ವಿತಿನ್ ವಾಪಸ್ 24 ಅವರ್ಸ್ ವಾಪಸ್ ತರ್ಲಿ. ಅವ್ರು ಕೊಟ್ಟಿರೋ ಅಮೌಂಟ್ ಸಮೇತ ಕೊಡ್ತೀನಿ, ಟ್ರೋಯಿಂಗ್ ಕಾಸ್ಟ್ ಸಮೇತ ಕೊಡ್ತೀನಿ. ಇಂಜಿನ್ ಅಲ್ಲಿ ಗ್ಯಾರಂಟಿ ಇಂಜಿನ್ ಎಲ್ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಅಂತ ಕಂಡೀಷನ್ ಗಾಡಿ ಅಂಡೇ ಕಂಡೀಷನ್ ಸರ್. ನಮ್ ಶೋರೂಮ್ 10 ವರ್ಷ ನಾನು ಸರ್ವಿಸ್, 10 ವರ್ಷ ನಾನು ಶೋರೂಮ್ ಮಾಡಿ ಇವತ್ತವರೆಗೂ ನಮ್ಮ ಹತ್ರ ಯಾರು ಬಂದು ಸರ್ ಗಾಡಿ ತಗೊಂಡು ಹಾಳಾದೆ ಅಂತಾನೆ ಇಲ್ಲ ಸರ್. ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಅದೇ ಆಗುತ್ತೆ, ಅದು ಮಾರ್ಕೆಟ್ ನಿಮ್ಗೆ ಗೊತ್ತು. ಒಂದ್ಸರಿ ಲಾಭ ಇರುತ್ತೆ, ಒಂದ್ಸರಿ ನಷ್ಟ ಆಗುತ್ತೆ. ಬಟ್ ಇಂಜಿನ್ ಅಲ್ಲಿ ಯಾರಿಗೋ ಮೋಸ ಅಂತೂ ಇಲ್ಲ ನಮ್ಮ ಹತ್ರ. ಇಂಜಿನ್ ಅಲ್ಲಿ ಗುಡ್ ಕಂಡೀಷನ್ ಕೊಡ್ತೀವಿ, ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದು 14 ಮಾಡ್ಲಿ ಸರ್, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸರ್. ಮಾರ್ಕೆಟ್ ಅಲ್ಲಿ 4.5 ಇದೆ. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರಲಿ 3,90,000 ಕೊಡ್ತೀನಿ. 3,90,000 ಡೆಸ್ಟರ್ ಕೊಡ್ತೀನಿ. ಲೋನ್ ಸರ್? ಲೋನ್ ಅಂತ ಬಂದ್ರೆ 3.5 ಲೋನು. 3.5 ಲೋನ್, ಬರೇ 50,000 ಡೌನ್ ಪೇಮೆಂಟ್. ಓಕೆ ಲಾಭ ಆಗ್ಲಿ ನಷ್ಟ ಆಗ್ಲಿ ಒಳ್ಳೆ ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಬೇಕು ಅನ್ನೋರು ಬೇಗ ವಿಸಿಟ್ ಮಾಡ್ಲೇಬೇಕಾಗುತ್ತೆ. ಮಾರುತಿ ಸುಜುಕಿ ಬಲೆನೋ ಸರ್. ಸರ್ ಬಲೆನೋ ಹಾಲ್ಪ ಟಾಪ್ ಎಂಡ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್, ಬರೀ 70,000 ಓಡದೆ ಸರ್. ಮಾರ್ಕೆಟ್ ಅಲ್ಲಿ 5.25 6 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 5,25,000 ಕೊಡ್ತೀನಿ. 17 ಮಾಡಲು ಟಾಪ್ ಎಂಡ್ ವೆಹಿಕಲ್. ಅದು ಕೂಡ ಆಲ್ಫಾ ಪುಷ್ ಸ್ಟಾರ್ಟ್ ಬಟನ್ ಏರ್ ಬ್ಯಾಗ್ ABS ಬಂದ್ರೆ 5 ಲಕ್ಷ 4 ಲಕ್ಷ ಲೋನೇ ಆಗುತ್ತೆ. ಓಕೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಬಲೆನೋ, ಕಡಿಮೆ ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ. ಓಕೆ ನೆಕ್ಸ್ಟ್ ಸರ್ ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ ಸರ್. ಸಿಂಗಲ್ ಓನರ್ 13 ಮಾಡಲು ಸರ್. ಓಕೆ ಇದು ಅಷ್ಟೇ ಸರ್. ಲೋನು ಅಂತ ಬಂದ್ರೆ 1.5 ಲಕ್ಷ ಲೋನು, ಕ್ಯಾಶ್ ಅಂತ ಬಂದ್ರೆ 2,10,000. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರೀ 2 ಲಕ್ಷ ಕೊಡ್ತೀನಿ. ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, 2.5 ಇದ್ರೆ ನಮ್ಗೆ 2 ಲಕ್ಷ ಕೊಡ್ಲಿ ಸರ್. ಬೇಡ 2 ಲಕ್ಷಕ್ಕೆ ಯಾರ ಕೊಡ್ತಾರೆ? 1,90,000 ಕೊಡ್ತೀನಿ. 1,90,000 ಕೊಡ್ತೀನಿ. ಯಾರಾದ್ರೂ ಇದಕ್ಕಿಂತ ಕಡಿಮೆ ಕೊಡ್ತೀನಿ ಬಂದ್ರೆ 1.5 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಆಲ್ಟೋ 1820 ಪ್ಲಸ್ ಮೈಲೇಜ್ ಬರುವಂತ ಗಾಡಿ. Hyundai i10 ಸರ್ 2012 ಮಾಡ್ಲು Hyundai i10 ಸರ್. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ 3 ಲಕ್ಷ ಕಮ್ಮಿ ಯಾರಿಲ್ಲ ಅಂತಾರೆ. ನಿಮ್ ಚಾನಲ್ ಕಡೆ ನಾನು ಶೋರೂಮ್ ಬರ್ರಿ 2,45,000 ಕೊಡ್ತೀನಿ. 12 ಮಾಡ್ಲು ಸೆಕೆಂಡ್ ಓನರ್ ಗಾಡಿ. ಓಕೆ ಅದು ಕೂಡ 16 ಪ್ಲಸ್ ಮೈಲೇಜ್ ಬರುವಂತ ಗಾಡಿ, ಮ್ಯಾಗ್ನಾ ವೇರಿಯಂಟ್. ಸಿಂಗಲ್ ಓನರ್ ಸರ್, ಸಾರಿ ಸೆಕೆಂಡ್ ಅಲ್ಲ, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಓಕೆ ಯಾರಾದ್ರೂ Hyundai i10 ಹುಡುಕ್ತಾ ಇದ್ರೆ ಅದು ಕೂಡ ಇರುತ್ತೆ. ಅದು ಕೂಡ ಮ್ಯಾಗ್ನಾ ಅಂದ್ರೆ ಮಿಡ್ ವೇರಿಯಂಟ್. ನೆಕ್ಸ್ಟ್ ಏನ್ ಸರ್ ಇದು? ಮತ್ತೊಂದು ಶಿಫ್ಟ್ ಸರ್, ಆಪಲ್ ಶಿಫ್ಟ್ ಗಳೇ ಇಲ್ಲ ಅಂತಾರೆ ನಮ್ಮ ಶೋರೂಮ್ ಅಲ್ಲಿ. 3 ಶಿಫ್ಟ್ ಸರ್. ಇನ್ನೊಂದು ಶಿಫ್ಟ್ ಬರಬೇಕು, ಬಂದಿಲ್ಲ ಸರ್. 2019 ಮಾಡ್ಲು ಸೆಕೆಂಡ್ ಓನರ್ LXi ಸರ್. ಮಾರ್ಕೆಟ್ ಅಲ್ಲಿ 5.5 ಹೇಳ್ತಾರೆ. ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬರ್ಲಿ 5,25,000 ಕೊಡ್ತೀನಿ. 19 ಮಾಡಲು ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನೇ ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀನಿ. 30,000 ಡೌನ್ ಪೇಮೆಂಟ್. ಸೊ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಶಿಫ್ಟ್ ಹುಡುಕ್ತಾ ಇದ್ರೆ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಬ್ರೆಜಾ ರೆಡ್ ಕಲರ್. ಇನ್ನೊಂದು ಬ್ರಿಜಾ ZDI ಪ್ಲಸ್. ಇದು ZDI ಸೆಕೆಂಡ್ ಓನರ್ ವೆಹಿಕಲ್. ಇದು 1 ಲಕ್ಷ ಹೊಡಿದೆ. ಗಾಡಿ ಮಾತ್ರ ಸೂಪರ್ ಇದೆ, ಒರಿಜಿನಲ್ ಗಾಡಿ ಸರ್. ಇದು ಅಷ್ಟೇ ಮಾರ್ಕೆಟ್ ಅಲ್ಲಿ 7.5 8.5 ಹೇಳ್ತಾರೆ. ನಿಮ್ ಚಾನಲ್ ಕಡೆ ನಮ್ಮ ಶೋರೂಮ್ ಬರ್ಲಿ 7,75,000 ಕೊಡ್ತೀನಿ. 7,75,000 ಲೋನ್ ಅಂತ ಬಂದ್ರೆ 7 ಲಕ್ಷ ಲೋನೇ ಆಗುತ್ತೆ. 75,000 ಡೌನ್ ಪೇಮೆಂಟ್. ಓಕೆ 75,000 ಡೌನ್ ಪೇಮೆಂಟ್ ಮಾರುತಿ ಸುಜುಕಿ ಬ್ರೆಜಾ ಕೂಡ ಇರುತ್ತೆ. ನೆಕ್ಸ್ಟ್ ಸರ್ ನಂಗೆ ಯುಟಿಲಿಟಿ ವೆಹಿಕಲ್ ಬೇಕು, ಫ್ಯಾಮಿಲಿಗೂ ಯೂಸ್ ಆಗಬೇಕು, ಪರ್ಸನಲ್ ಗೆ ಬೇರೆ ಕೆಲಸಕ್ಕೂ ಯೂಸ್ ಆಗಬೇಕು. ಹೌದು, ಬಿಸ್ನೆಸ್ ನಾವೇನೋ ಬಿಸ್ನೆಸ್ ಮಾಡ್ತಾ ಇದೀವಿ, ಲಗೇಜ್ ತುಂಬಬೇಕು ಅಂದ್ರೆ ಈಕೋ ಯೂಸ್ ಆಗುತ್ತೆ. ಹೌದು, ಮಾರುತಿಲಿ ಓಮಿನಿ ಬಿಟ್ರೆ ಈಗ ನೆಕ್ಸ್ಟ್ ಈಕೋನೇ ಸರ್. ಇದು ಈಕೋ ಬಿಟ್ರೆ ಈಗ ಜನಗಳಿಗೆ ಮಿಡ್ಲ್ ಕ್ಲಾಸ್ಗೆ ಪಾಪ. ಬಟ್ ಬಿಸ್ನೆಸ್ ಬಟ್ ಓನೀಸ್ಗೆ ಅಂದ್ರೆ ಇದೆ ಬಡವರ ಗಾಡಿ. ಹೌದು ಸರ್. 18 ಮಾಡ್ಲು ಲೋನು ಅಂತ ಬಂದ್ರೆ 3.5 ಲಕ್ಷ, ಕ್ಯಾಶ್ ಅಂತ ಬಂದ್ರೆ 4 ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 4 ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ನಿಮ್ ಚಾನಲ್ ಕಡೆ. ಲೋನು ಅಂತ ಬಂದ್ರೆ 3.5 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್. 18 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಅದು ಕೂಡ ಒಳ್ಳೆ ಯುಟಿಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಹೌದು, ನಮ್ ನ್ಯಾಚುರಲ್ ಗಾಡಿ ಸರ್. ಏನಂತ ಪಾಲಿಶ್ ಮಾಡಿಲ್ಲ, ಏನು ಮಾಡಿಲ್ಲ. ಒಂದೇನು ಪಾಲಿಶ್ ಹಾಕಿ ಟೈರ್ ಪಾಲಿಶ್ ಹಾಕಿ ಇಂಟರ್ ಕ್ಲೀನ್ ಮಾಡಿ ನಿಲ್ಸಿಲ್ಲ. ಒರಿಜಿನಲ್ ಹೆಂಗಿದೆ ಹಂಗೆ ನಿಲ್ಸಿದ್ವಿ. ಒರಿಜಿನಲ್ ಆಗಿ ಹೆಂಗಿರುತ್ತೆ ನ್ಯಾಚುರಲ್ ಗಾಡಿನೇ ಸರ್ ನಮ್ಮವು. ಸರ್ ಪಲ್ಸು ಡೀಸೆಲ್ ಗಾಡಿ 12 ಮಾಡ್ಲು. ಯಾರಾದ್ರೂ 2.5-3 ಲಕ್ಷ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಿದ್ರೆ ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ರಿ 2,60,000 ಡೀಸೆಲ್ ಗಾಡಿ 12 ಮಾಡ್ಲು ಪಲ್ಸ್ ಕೊಡ್ತೀನಿ. ಲೋನ್ ಅಂತ ಬಂದ್ರೆ 1.5 ಲೋನ್ ಹಾಕೊಡ್ತೀನಿ. 1.5 ಲಕ್ಷ ಡೌನ್ ಪೇಮೆಂಟ್. ಅಂದ್ರೆ ಚಿಕ್ಕ ಗಾಡಿ ಬೇಕು ಸರ್ ನಮ್ಮ ಫ್ಯಾಮಿಲಿಗೆ ಅನ್ನೋರಿಗೆ. ಹೌದು. ನೆಕ್ಸ್ಟ್ ಸರ್
ಹೇಳಿ ಸರ್. ಆನೆ ಫಾರ್ಚುನರ್ ಆನೆ ಸರ್ ನಮ್ಮ ಹತ್ರ 3 ಗಾಡಿ ಇದೆ, ಓಕೆ 4 ಗಾಡಿ ಇದೆ. XUV 3 ಇದೆ, ಫಾರ್ಚುನರ್ ಒಂದಿದೆ ಸರ್. 11 ಮಾಡ್ಲು, FC ಎಲ್ಲ ರನ್ನಿಂಗ್ ಇದೆ. ಗಾಡಿ ಮಾತ್ರ 4 ವೀಲ್ ಡ್ರೈವ್ ಓಕೆ ಸರ್, ಒರಿಜಿನಲ್ ಗಾಡಿ ಸರ್. ಇದಕ್ಕೆ ಇವತ್ತು ಮಾರ್ಕೆಟ್ ಅಲ್ಲಿ 11.5 ಲಕ್ಷ 11 ಲಕ್ಷ ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 8,50,000ಕ್ಕೆ ಫಾರ್ಚುನರ್ ಕೊಡ್ತೀನಿ ನಾನು. 8,50,000 ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಹಾಕೊಡ್ತೀನಿ. 5 ರಿಂದ 6 ಲಕ್ಷ ಲೋನ್ ಹಾಕೊಡ್ತೀನಿ ಲೋನ್ ಅಂತ ಬಂದ್ರೆ. 4 ವೀಲ್ ಡ್ರೈವ್ ಟಾಪ್ ಎಂಡ್ ಗಾಡಿ, ಗುಡ್ ಕಂಡೀಷನ್. ಯಾರಾದ್ರೂ ಫಾರ್ಚುನರ್ ನ ಲೋ ಬಜೆಟ್ ಹುಡುಕ್ತಾ ಇದ್ರೆ ಸೊ ಅದು ಕೂಡ ಇವ್ರ ಹತ್ರ ಸಿಗುತ್ತೆ, ಬೇಕು ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಆನೆ ಕಮ್ಮಿ ಬಜೆಟ್ ಅಲ್ಲಿ ಯಾರು ಬಡವರಿಗೆ ಒಂದು ಆನೆ ದೊಡ್ಡ ಗಾಡಿ ಬೇಕು ಸರ್, 7 ಸೀಟರ್ ಅಲ್ಲಿ ಏನಾದ್ರೆ ನಿಮ್ ಚಾನಲ್ ಕಡೆಯಿಂದ ನನ್ನ ಶೋರೂಮ್ ಬರ್ಲಿ. ಫೋರ್ಡ್ ಎಂಡೆವರ್ 2007 ಮಾಡಲು ಸರ್. ಇನ್ನು FC 2 ವರ್ಷ ಇದೆ, 1.5 ವರ್ಷ FC ಇದೆ. ಗಾಡಿ ಗುಡ್ ಕಂಡೀಷನ್ ಇದೆ, ಟಾಪ್ ಅಂಡ್ ವೆಹಿಕಲ್ ಸರ್. ಯಾರಾದ್ರೂ ಲೋ ಬಜೆಟ್ ಅಲ್ಲಿ 7 ಸೀಟರ್ ತೊಗೊಳಕಾಲ ಅಂತ ನೋವು ಪಡಬಾರ್ದು. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ 3 ಲಕ್ಷಕ್ಕೆ ಆನೆ ಕೊಡ್ತೀನಿ. 3 ಲಕ್ಷಕ್ಕೆ ಆನೆ ಕೊಡ್ತೀನಿ. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ನಮ್ಗೆ ಡೀಸೆಲ್ ಹಾಕಕ್ಕಾಗಲ್ಲ, ಸರ್ವಿಸ್ ಮಾಡಕ್ಕಾಗಲ್ಲ, ಪೆಟ್ರೋಲ್ ಹಾಕಲ್ಲ ಅಂತ ನೋವು ಪಡಂಗಿಲ್ಲ, ನಿಮ್ ಚಾನಲ್ ಕಡೆಯಿಂದ ನಮ್ BM ಕಾರ್ಸ್ ಬರ್ಲಿ 1,50,000ಕ್ಕೆ ಎಲೆಕ್ಟ್ರಿಕಲ್ ಕಾರ್ ಕೊಡ್ತೀನಿ ನಾನು. ಅದು ಕೂಡ ರೇವಾ ಎಲೆಕ್ಟ್ರಿಕಲ್ ಕಾರ್ 1,50,000 ಕೊಡ್ತೀನಿ ಸರ್. 2 ವೀಲರ್ ಕಾಸ್ಟ್. ಒಂದು ಎಲೆಕ್ಟ್ರಿಕಲ್ 2 ವೀಲರ್ ತಗೋಬೇಕು, 1.5 ಲಕ್ಷ ಬೇಕು. ಅದು ಅವ್ರು ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ, ಕಾರೇ ಕೊಟ್ಬಿಡ್ತೀನಿ ನಾನು 1,50,000. ಓಕೆ 1.5 ಲಕ್ಷಕ್ಕೆ EV ವೆಹಿಕಲ್, ಅದು ಕೂಡ ರೇವಾ. ಓಕೆ ನೆಕ್ಸ್ಟ್ ಸರ್ ಇದು ಫೋರ್ಡ್ ಸ್ಕೋಡಾ ಇದೆ, ಡೀಸೆಲ್ ವೆಹಿಕಲ್, ಕಮ್ಮಿ ಬಜೆಟ್. 1 ಲಕ್ಷಕ್ಕೆ ಯಾರಿಗಾರ ಬಂದ್ರೆ ಡೀಸೆಲ್ ಗಾಡಿ ಕೊಡ್ತೀನಿ. 1 ಲಕ್ಷಕ್ಕೆ ಸ್ಕೋಡಾ ಡೀಸೆಲ್. ಓಕೆ 1 ಲಕ್ಷಕ್ಕೆ ಸ್ಕೋಡಾ ಡೀಸೆಲ್ ಅಂದ್ರೆ ಲೋ ಬಜೆಟ್ ಶಿಫ್ಟ್ ಡೀಸೆಲ್ ZDI ಸರ್. ಓನರ್ ಮಾತ್ರ 4 ಇದೆ, ಗಾಡಿ ಚೆನ್ನಾಗೈತೆ. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ರಿ 3,25,000 ಕೊಡ್ತೀನಿ. 3,25,000 ZDI ಶಿಫ್ಟ್ ಡೀಸೆಲ್ ಗಾಡಿ ಕೊಡ್ತೀನಿ. ಯಾವ ಮಾಡಲ್ ಸರ್ ಇದು? 13 ಮಾಡಲ್. ಲೋನ್ ಅಂತ ಬಂದ್ರೆ 2 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಸ್ವಿಫ್ಟ್ ತೋರಿಸ್ಬಿಟ್ಟು ಸರ್, ಡಿಸೈರ್ ತೋರಿಸಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರೆ. ಡಿಸೈರ್ ಕೂಡ ಇದೆ, ಹೇಳಿ ಡೀಟೇಲ್. ಡಿಸೈರ್ ಸೋಲ್ಡ್ ಆಗಿದೆ, ನೆನ್ನೆ ಸೋಲ್ಡ್ ಆಗೋಯ್ತು. 15 ಮಾಡ್ಲು ಇದನ್ನು ಅಷ್ಟೇ ಸರ್. ನಾನು ಯಾರು ಕೊಡಬೇಡ್ದು, ಯಾರು ಕೊಡಕ್ಕಾಗದೆ ರೇಟ್ 15 ಮಾಡ್ಲು 3,45,000 ಕೊಟ್ಟಿದ್ದೀನಿ. 3,45,000 ನೆನೆ ಸೋಲ್ಡ್ ಆಗಿದೆ. ಓಕೆ ಸೋಲ್ಡ್ ಆಗಿದೆ. ನೆಕ್ಸ್ಟ್ ಇದೇ ತರ ಗಾಡಿ ಬೇಕಂದ್ರೆ ಬೇಕಾದ್ರೆ ನೀವು ಕಾಲ್ ಮಾಡಬಹುದು. ನೆಕ್ಸ್ಟ್ ಸರ್ ಇನ್ನೊಂದು 2012 ಮಾಡ್ಲಿ XUV ಸರ್. ಮಾರ್ಕೆಟ್ ಅಲ್ಲಿ XUV ತಗೋಬೇಕು 3-4 ಲಕ್ಷ ಬೇಕು, 4.5 ಲಕ್ಷ ಹೇಳ್ತಾರೆ 12 ಮಾಡ್ಲು. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 3,80,000ಕ್ಕೆ 12 ಮಾಡ್ಲಿ XUV ಕೊಡ್ತೀನಿ ಸರ್. ಲೋನ್ ಅಂತ ಬಂದ್ರೆ 2 ಲಕ್ಷ ಲೋನ್ ಹಾಕೊಡ್ತೀನಿ. 1.5 ಲಕ್ಷ ಡೌನ್ ಪೇಮೆಂಟ್ ಆನೆ ತಗೊಂಡೋಗ್ಬೋದು. ಓಕೆ ನೆಕ್ಸ್ಟ್ ಸರ್ ಈ ಶಿಫ್ಟ್ 2009 ಮಾಡ್ಲು ಲೋ ಬಜೆಟ್ ಬೇಕು ಅಂದ್ರೆ 2009 ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. VXI 5 ವರ್ಷ FC ಇದೆ ಸರ್. ಮಾರ್ಕೆಟ್ ಅಲ್ಲಿ 2.5-2.5 ಹೇಳ್ತಾರೆ. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬಲ್ಲಿ 2 ಲಕ್ಷ ಕೊಡ್ತೀನಿ. 2 ಲಕ್ಷಕ್ಕೆ ಲೋನ್ ಅಂತ ಬಂದ್ರೆ 1 ಲಕ್ಷ ಲೋನ್. 1 ಲಕ್ಷ ಲೋನ್. 1 ಲಕ್ಷ ತರಲಿ 1 ಲಕ್ಷ ಲೋನ್. ಓಕೆ 2 ಲಕ್ಷ ಗಾಡಿಲು 1 ಲಕ್ಷ ಲೋನ್ ಆಗುತ್ತೆ. ಗಾಡಿ ತಗೊಂಡ್ರೆ 1 ಲಕ್ಷ ಲೋನ್. ಓಕೆ ನೆಕ್ಸ್ಟ್ ಸರ್ ಈ XUV ಸರ್. XUV ಗುಡ್ ಕಂಡೀಷನ್, ಓನರ್ ಮಾತ್ರ 3 ಆಗಿದೆ. 2012 ಮಾಡ್ಲು W8 ಟಾಪ್ ಎಂಡ್ ಸರ್. 6.5-6.5 ಹೇಳ್ತಾರೆ. 13 ಮಾಡ್ಲು ಥರ್ಡ್ ಓನರ್ ಗಾಡಿ ಗುಡ್ ಕಂಡೀಷನ್ ಇದೆ. 6.5-6.5 ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ 5,75,000 ಕೊಡ್ತೀವಿ. ಬಂದು 5,75 ಕೊಡ್ತೀವಿ. ಓಕೆ 5,75,000 ಗಾಡಿ ಮಾತ್ರ ಗುಡ್ ಕಂಡೀಷನ್. ಓಕೆ ಫ್ಯಾಮಿಲಿ ವೆಹಿಕಲ್ ಅಂತ ಬಂದ್ರೆ ಸರ್ ಇನೋವಾ 14 ಮಾಡ್ಲು ಥರ್ಡ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ 14 ಮಾಡ್ಲು ಸಿಂಗಲ್ ಓನರ್ ಸೆಕೆಂಡ್ ತಗೋಬೇಕು ಅಂದ್ರೆ 8 ಲಕ್ಷ ಬೇಕು. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 6,50,000 ಕೊಡ್ತೀನಿ. ಅದು ಕೂಡ 13 ಮಾಡಲ್ಲ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನ್ ಹಾಕೊಡ್ತೀನಿ. 5 ಲಕ್ಷ ಲೋನ್ ಆಗ್ಬಿಡುತ್ತೆ. 1 ಲಕ್ಷ 1.5 ಲಕ್ಷ ತಂದ್ರೆ ಸಾಕು. ಓಕೆ ಸರ್ ರಿಡ್ಜ್ 2012 ಮಾಡ್ಲು ಡೀಸೆಲ್ ಗಾಡಿ ಸರ್. 2,25,000 ಕೊಡ್ತೀನಿ. 2.25 ಲೋನ್ ಅಂತ ಬಂದ್ರೆ 1.5 ಲೋನ್. 75,000 ಗಾಡಿ ತಗೊಂಡ್ಬೋದು. 75,000. ಓಕೆ ನೆಕ್ಸ್ಟ್ ಸರ್ ಯಾವ ಸರ್ ಅದು ಗಾಡಿ? KEV 100 ಇದು ಡೀಸೆಲ್ ಗಾಡಿ. 16 ಮಾಡಿ ಸಿಂಗಲ್ ಓನರ್ ಸರ್. 4 ಲಕ್ಷ 3,75,000 ಕೊಡ್ತೀವಿ. 3,75,000 ಸರ್. ಇದು ರೆನಾಲ್ಟ್ ಟೈಗರ್ ಸರ್. ರೆನಾಲ್ಟ್ ಟೈಗರ್ ಸರ್ ಆಟೋಮೆಟಿಕ್ 22 ಮಾಡ್ಲು. ಇವತ್ತು ಮಾರ್ಕೆಟ್ ಅಲ್ಲಿ 22 ಮಾಡ್ಲು ಗಾಡಿ ತಗೋಬೇಕು ಆಟೋಮೆಟಿಕ್ ಅಂದ್ರೆ 8-8.5 ಲಕ್ಷ ಬೇಕು. ನಿಮ್ ಚಾನಲ್ ಕಡೆಯಿಂದ ನಮ್ ಶೋರೂಮ್ ಬರ್ಲಿ ಸರ್ 6,25,000 ಕೊಡ್ತೀವಿ. 6 ಲಕ್ಷ ಲೋನ್ ಅಂತ ಬಂದ್ರೆ 5 ಲಕ್ಷ 5.5 ಲಕ್ಷ ಲೋನೇ ಆಗುತ್ತೆ. 75,000 ಡೌನ್ ಪೇಮೆಂಟ್. ಡ್ರೈವರ್ ಆಟೋಮೆಟಿಕ್ ಓನರ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಆಟೋಮೆಟಿಕ್ ಅಲ್ಲಿ ಬಂದ್ರೆ ಫುಲ್ ಟ್ಯಾಕ್ ಟೈಮ್ ಲೋನ್ ಆಗುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ RXZ. ಹೌದು ಬಲಾರೋ ಮಾರ್ಕೆಟ್ ಅಲ್ಲಿ ಗೊತ್ತಲ್ಲ, ಕುದುರೆ ಗಾಡಿ. ರೋಡ್ ಅಲ್ಲಿ ಹೋಗ್ತಾರೆ ಬುಲೋರೋ ಅಂದ್ರೆ ಜನ ನೋಡ್ಬೇಕು. ಆಕ್ಷನ್ ಗಾಡಿ 21 ಮಾಡ್ಲು ಸಿಂಗಲ್ ಓನರ್ ಸರ್. 1 ಲಕ್ಷ ಸರ್ ರೆಕಾರ್ಡೆಡ್ ನೋಡಿದೆ. ಗಾಡಿ ಮಾತ್ರ ಸೂಪರ್ ಆಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ನೋಡ್ಕೊಳ್ಳಿ, ಬಾಡಿ ಲೈನ್ ಆಗೋದು ಅನ್ಟಚ್ ಪೀಸ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ಬೇರೆ ಎಲ್ಲಿ ಬೇಕಾದ್ರೆ ಶೋರೂಮ್ ಅಲ್ಲಿ 8.5 ಲಕ್ಷ ಕಮ್ಮಿ ಇಲ್ಲ. ನಿಮ್ ಚಾನಲ್ ಕಡೆ ನಮ್ ಶೋರೂಮ್ ಬರ್ಲಿ 7,75,000 ಕೊಡ್ತೀವಿ. ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ಅಂತ ಬಂದ್ರೆ 7 ಲಕ್ಷ ಲೋನ್ ಹಾಕ್ತಿವಿ. 75,000 ಡೌನ್ ಪೇಮೆಂಟ್. ಸಿಬಿಲ್ ಚೆನ್ನಾಗಿರ್ಲಿ 7.5 ಲೋನ್ ಮಾಡ್ತೀನಿ. ಸಿಬಿಲ್ ಇಲ್ವಾ ನಿಮ್ ಸೊತ್ತಾಗಿದ್ಯಾ, ಬೆಂಗಳೂರಲ್ಲಿ ಇದ್ದೀರಾ, ಬನ್ನಿ ನಿಮ್ ಚಾನಲ್ ಕಡೆಯಿಂದ ನಿಮ್ ಶೋರೂಮ್ಗೆ 5 ಲಕ್ಷ ಲೋನ್ ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರೆ 5 ಲಕ್ಷ ಲೋನ್ ಕೊಡ್ತೀನಿ. ಸರ್ ನಮ್ ಶೋರೂಮ್ ವಿಶೇಷ ಏನಂದ್ರೆ ಸರ್ ಸಿಬಿಲ್ ಇಲ್ಲ ಲೋನೇ ಆಗಲ್ಲ, ಕಾರ್ ತಗೊಳಲ್ಲ ಅಂತ ನೊಂದ್ಕೊಂಬಾರ್ದು ಸರ್. ಸಿಬಿಲ್ 2,000-3,000 ಆ ತರ ಬೋನ್ಸ್ ಆಗಿದ್ರೆ ಕೊಡಲ್ಲ. ಯಾವ್ದಾರ ಕೊರೋನಾದಲ್ಲೋ ಯಾರು ಕಟ್ಟಕ್ಕಾಗದೆ ಯಾವ್ದೋ ಮನೆ ಲೋನ್ ತಗೊಂಡು
ಪ್ರಾಬ್ಲಮ್ಸ್ ಆಗೋದು ಈ ಕಾರ್ ತೊಗೊಳಕ್ ಆಗಲ್ಲ ಅಂತ ನಾವು ಪಡಂಗಿಲ್ಲ ಸರ್. ನಿಮ್ಮ ಚಾನಲ್ ಕಡೆಯಿಂದ ನಮ್ಮ ಶೋರೂಮ್ ಬರಲಿ, ಯಾವುದೇ ಗಾಡಿ ತಗೊಳ್ಳಿ ಸರ್ 50% ಲೋನ್ ಹಾಕೊಡ್ತೀನಿ. ಅವ್ರು ಸಿಬಿಲ್ ಇಲ್ಲ ಅಂದ್ರೂ ಅಷ್ಟೇ ಸರ್, ಒಂದೇ ದಿನ ಡೆಲಿವರಿ ಸರ್. ಇವತ್ತೇ ಬರಲಿ, ಬೆಳಿಗ್ಗೆ ಗಾರ್ ತೊಗೊಂಡ್ರೆ ಸಾಯಂಕಾಲ ಗಾರ್ ತೊಗೊಂಡು ಹೋಗ್ಬೋದು ಅವರು. ಬೆಳಿಗ್ಗೆ ಒಂದೇ ದಿನದಲ್ಲಿ ಇನ್ಫೆಕ್ಷನ್ ಮಾಡಿ ಒಂದೇ ದಿನದಲ್ಲಿ ಸರ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 2 ಚೆಕ್ಕು ಸರ್. ಗ್ಯಾರಂಟಿದು ಅಷ್ಟೇ 3 ಫೋಟೋ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 3 ಫೋಟೋ. ಬೆಳಿಗ್ಗೆ ಬಂದರೆ ಸಾಯಂಕಾಲ ಗಾಡಿ ತೊಗೊಂಡ್ಬೋದು ಸರ್ ನಮ್ಮ ಶೋರೂಮ್ಗೆ.